ಥ್ಯಾಂಕ್ ಯು. ಬನ್ರಿಪ್ಪ ಬಿಜಾಪುರ ಸಿಟಿಗೆ ತಮಗೆಲ್ಲ ವೆಲ್ಕಮ್. ಇದನ್ನು ನೀವು ನೋಡ್ತಾ ಇದ್ದೀರಿ ಬಿಜಾಪುರ ಜಿಲ್ಲೆಯ ಬಸ್ ಸ್ಟ್ಯಾಂಡ್ದಿಂದ ನೀವು ಬಲಗಡೆ ಸ್ವಲ್ಪ ಟರ್ನ್ ತೊಗೊಂಡು ಬಂದರೆ नमस्कार दोस्तों, मैं हूँ निडोनी स्पेशल न्यूज़ चैनल। आप देख रहे हैं बीजापुर सिटी का शानदार दृश्यों को लेकर आया हूँ। आदिशल काल की करोड़ों दीवारों का एक कहानी उठाकर मैं आया हूँ आपका सामने। आप सभी लोग सब्सक्राइब करके देखिए। बाहर खड़ा होकर देख लिए तो कुछ नहीं मालूम पड़ेगा, बार बार ढूंढने का भी कोशिश और परेशान भी होता है। आप सब्सक्राइब करिए, पूरा वीडियो देखिए अंत तक। बहुत बहुत बढ़िया बढ़िया कहानी लेकर आ रहा हूँ। कर्नाटक की धरती पर आज भी जुड़े हुए ऐसा रहस्यमय, इन्हें देखकर इतिहास भी हैरान रहा जाता है। आदिल शाह सल्तनत के शासनकाल में बनाई गई दीवार मंजिलें सिर्फ पत्थरों का टांद नहीं है, बल्कि एक अद्भुत इंजीनियरिंग का नमूना माना जाता है, बना गया है। हजारों साल के पहले बन के ऐसा कड़ा के हमको इतना महसूस हो रहा है। कहा जाता है कि इन दीवारों का इस तरह बनाना गया था कि दुश्मन आसानी से अंदर प्रवेश न कर सके। इसको बोलता है बुल बुलनिया। बुल बुलने तो वो दिशा बुल होता है, कहाँ जाने का, कहाँ रास्ता है, कहाँ ढूंढूंगा मेरा जगह, कहाँ से लड़ाई हो जाएगा, कहाँ रहेगा वो पता नहीं चलता। वही रहता है बोल बुलनिया। मोटे पत्थरों का रचना आप देख रहे हैं मेहतर महल। मेहतर महल तो इतना सुंदर शानदार है, इतना पत्थरों से जुड़े नहीं है, जो आत्म का और सुंदरता का महल है। मेहतर महल का कहानी बहुत बढ़िया है, लेकिन इसका वास्तुशिल्प देख लिए तो आप हैरान हो जाएगा। इतना बहुत बढ़िया बढ़िया है। गुप्त रहस्य का रास्ता है, रहस्यमय का डिजाइन है। आज भी लोगों को सोचने पर मजबूर कर देता है बीजापुर सिटी। ಅದ್ಭುತ ಮೇಹತರ್ಮಲ್ ಅನ್ನುವಂಥ ಅಂದಿನ ಕಾಲಘಟ್ಟದಲ್ಲಿ ಆದಿಲ್ ಶಾ ಸುಲ್ತಾನರ ಕಾಲಘಟ್ಟದಲ್ಲಿ ನಿರ್ಮಾಣವಾದಂಥ ಕೋಟೆ ಗೋಡೆಗಳ ಇತಿಹಾಸಗಳನ್ನು ಹೇಳಲಿಕ್ಕೆ ಹೊರಟಿದ್ದೀನಿ. ಪ್ರತಿಯೊಬ್ಬರೆಲ್ಲ ಆಲ್ಮೋಸ್ಟ್ ಆಲ್ 90% ಜನ ಸ್ಥಳೀಯರಿರ್ಬೋದು, ಪ್ರೇಕ್ಷಕರಿರ್ಬೋದು, ಪ್ರೇಕ್ಷಣೀಯ ಸ್ಥಳದ ನೋಡುವಂಥ ಪ್ರವಾಸಿಗರಿರ್ಬೋದು, ಕೇವಲ ಗೋಲ್ ಗುಮ್ಮಟ, ಇಬ್ರಾಹಿಂ ರೋಜಾ, ಬಾರಾಕಾಮನ್, ಉಕ್ಲಿ ಬುರ್ಜ್, ಮಲಿಕೆ ಮೈದಾನ್ ತೋಪ್ ಅಷ್ಟೇ ಅಲ್ಲ. ಈಗ ನೀವು ನೋಡ್ತಾ ಇದ್ದೀರಿ ಬಡಿ ಕಮಾನಿನ ಹಿಂದ್ಗಡೆ ಇರುವಂಥ ರಸ್ತೆಯಲ್ಲಿರುವಂಥ ಮೇಹತರ ಮಹಲನ್ನು ನೋಡ್ಕೊಂಡು ಬಂದಿದ್ರಿ. ಈಗ ನಾವು ಹೊರಟಿದ್ದೀವಿ ಮೇಹತರ ಮಹಲ ನಂತರ ಬರುವುದೇ ಬಡಿ ಕಮಾನ. ಅಲ್ಲಿಂದ ನೀವು ನೇರವಾಗಿ ಗೋಲ್ ಗುಮ್ಮಟವನ್ನು ಪ್ರವೇಶ ಮಾಡ್ಬೋದು. ಬಡಿ ಕಮಾನ್ ಅಂದರೆ ದೊಡ್ಡ ಕಮಾನ. ಬಿಜಾಪುರದಲ್ಲಿ ಹಲವಾರು ಕಮಾನ್ಗಳನ್ನು ನೋಡ್ತೀವಿ. ಶಾಪುರ್ ಗೇಟ್ ನೋಡ್ತೀವಿ, ಹಾಗೆ ಮುಳ್ಳಗ್ಸಿ ನೋಡ್ತೀವಿ, ಹಾಗೆ ಅಲಿಪುರ್ ಗೇಟ್ ನೋಡ್ತೀವಿ. ಎಲ್ಲವನ್ನು ನೋಡಲಿಕ್ಕೆ ಸಿಗುತ್ತೆ. ಆದರೆ ಒಂದೊಂದು ದೇವಸ್ಥಾನಗಳನ್ನು, ಒಂದೊಂದು ಮಸೀದಿಗಳನ್ನು, ಒಂದೊಂದು ಜಾಮಿಯಾ ಮಸೀದಿಗಳನ್ನು, ಒಂದೊಂದು ದರ್ಗಾಗಳನ್ನು, ಹಲವಾರು ದೇವಾಲಯಗಳನ್ನು, ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸ್ತಾ ಹೊರಟಿದ್ದೀನಿ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಹೊರಗಡೆ ನಿಂತು ನೋಡಿದರೆ ಯಾವುದು ಗೊತ್ತಾಗಲ್ಲ. ಪದೇ ಪದೇ ನಮ್ಮ ಚಾನಲ್ನ ಹುಡುಕಿ ಸರ್ಚ್ ಮಾಡೋದರಿಂದ ನೋಟಿಫಿಕೇಷನ್ ಕೂಡ ನಿಮಗೆ ಬರಲ್ಲ. ಹೀಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಇಂಥ ಅದ್ಭುತ, ಅಗೋಚರ, ರಹಸ್ಯಮಯ ಸ್ಥಳಗಳ ಒಂದಿಷ್ಟು ಸಂಶೋಧನೆಗೆ ನಮಗೂ ಕೂಡ ಹಾಗೆ ತೋರಿಸ್ಲಿಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ, ಬೂಸ್ಟ್ ಆಗುತ್ತೆ. ನಾವು ಈಗ ಹೊರಟಿದ್ದೀವಿ ಮನುಗುಳಿ ಅಗಸಿಯನ್ನು ದಾಟಿ ನಮ್ಮ ಕೋಟೆ ಗೋಡೆಯನ್ನು ತೋರಿಸ್ತಾ ಇದ್ದೀನಿ. ಈಗ ಕೇವಲ ಕೋಟೆ ಗೋಡೆಗಳ ಪ್ರವೇಶವನ್ನು ಅಷ್ಟೇ ಮಾಡಿದ್ದೀನಿ. ಇನ್ನೂ ಅದರ
ಪರಿಪೂರ್ಣ ಅಂದರೆ ಪೂರ್ಣ ವಿಡಿಯೋಗಳನ್ನು ಹೊತ್ತು ತರ್ತೀನಿ. ಯಾಕಂದರೆ ಬೇಸಿಗೆ ಸಮಯ, ಹೀಗಾಗಿ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಇನ್ನು ಆ ಕೋಟೆ ಗೋಡೆಗಳ ವಿಸ್ತಾರತೆ, ಅಲ್ಲಿ ಬಳಸಿದಂಥ ಒಂದು ಝಲಕನ್ನು ಹೇಳ್ತೀನಿ. ಕೋಟೆ ಗೋಡೆಯನ್ನು ಹಲವು ರಾಜರು, ಆದಿಲ್ ಶಾ, ಮೊದಲ ಆದಿಲ್ ಶಾ ಹಿಡ್ಕೊಂಡು ಎರಡನೇ ಆದಿಲ್ ಶಾ, ಕೊನೆಯ ಆದಿಲ್ ಶಾ ಅವರಿಗೂ ಕೂಡ ಕೋಟೆ ಗೋಡೆಗಳ ನಿರ್ಮಾಣ ಕಾರ್ಯ ನಡೀತು. ಒಮ್ಮೊಮ್ಮೆ ಏನಾಗುತ್ತು, ಎಲ್ಲ ಸೈನಿಕರನ್ನ ಆಗದೇ ಇದ್ದಾಗ ಇಡೀ ಬಿಜಾಪುರ ಜಿಲ್ಲೆಯ ಪ್ರಜೆಗಳನ್ನು, ಜನತೆಯನ್ನು, ಹೆಣ್ಣು ಮಕ್ಕಳನ್ನು ಎಲ್ಲರೂ ಕರೆ ಕೊಟ್ಟು ಎಲ್ಲ ಕಟ್ಟಡ ಯಾವುದು ಕೋಟೆ ಗೋಡೆ ನಿರ್ಮಾಣಕ್ಕೆ ಸಹಾಯ ಹಸ್ತ ಕೇಳಿದಾಗ ಇಡೀ ಬಿಜಾಪುರವೇ ಎದ್ದು ನಿಂತ್ಕೊಂಡು, ಹೀಗಾಗಿ ಎಲ್ಲ ಇಂಥ ಸುಭದ್ರ ಕೋಟೆಗಳು ನಿರ್ಮಾಣ ಆಗಲಿಕ್ಕೆ ಪ್ರತಿಯೊಬ್ಬರ ಬೆವರು ಹಣಿಯೋದಕ್ಕೆ ಸಲ್ಲತ್ತೆ. ಹೀಗಾಗಿ ಬೇಗ ಕಟ್ಟಡಗಳು ಮತ್ತು ಕೋಟೆ ಕೊತ್ತಲಗಳು, ಅರಮನೆಗಳು ಎಲ್ಲವೂ ಆಗ್ತಾಯಿದ್ದು ಅಂಥೇಳಿ ಇತಿಹಾಸಕಾರರು ಬರೆದಿಟ್ಟಿದ್ದಾರೆ. ಯಾಕಂದರೆ ಭಾಳ ಯಾಕೋ ತಡವಾಗ್ತಾ ಇದೆ ಕೋಟೆ ಕಟ್ಟಲಿಕ್ಕೆ, ಭದ್ರವಾದ ಕೋಟೆಯನ್ನು, ರಕ್ಷಣಾ ಕೋಟೆ ಕಟ್ಟಲಿಕ್ಕೆ ಅಂದಾಗ ಇಡೀ ಪ್ರಜೆಗಳನ್ನು, ಜನತೆಯನ್ನು ಬಳಸ್ಕೊಳ್ಳಿ ಅಂತೇಳಿ ಕರೆ ಕೊಟ್ಟಾಗ ಇಡೀ ಬಿಜಾಪುರ ಜಿಲ್ಲೆ ಜನತೆ, ಮಕ್ಕಳು ಹಿಡಿದು ಹಿರಿಯರು ಕಿರಿಯರು ಎಲ್ಲ ಜನವೇ ಸಹಾಯ ಹಸ್ತ ಮಾಡಿರಂತೆ. ಕಟ್ಟಡ ಕಟ್ಟುವಂಥ ಇಂಜಿನಿಯರ್ಗಳಿಗೆ ಸಹಾಯ ಹಸ್ತವಾಗಿ ಕಲ್ಲು, ಮಣ್ಣು, ಗಾರೆ ಎಲ್ಲವನ್ನು ಕೊಟ್ಟು ಬೇಗ ಸುಭದ್ರವಾದ ಕೋಟೆ ಒಳಗೆ ರಕ್ಷಣಾ ಕವಚವಾಗಿ ನೆಮ್ಮದಿಯ ನಿದ್ರೆಯನ್ನು ನಿದ್ರಿಸಿದಂಥ ಬಿಜಾಪುರ ಜಿಲ್ಲೆ. ಹೀಗಾಗಿ ಭಾಳ ಸಣ್ಣ ಸಣ್ಣ ವಿಷಯಗಳಿದ್ದರೂ ಕೂಡ ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಕೇವಲ ಸೈನಿಕರು ಅಷ್ಟೇ ಕಟ್ಟಲಿಲ್ಲ, ರಾಜರು ಕಟ್ಟಲಿಲ್ಲ. ಇಂಥ ವಿಷಯಗಳನ್ನು ಮತ್ತೆ ಹೊತ್ತರ್ತೀನಿ ರೀ. ನಮಸ್ಕಾರ.